ಎಲ್ಲರನ್ನ ಆತ್ಮೀಯವಾಗಿ ಈ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲರೂ ಈ ಮಳಿಗೆಯ ಒಳಗಡೆ ಬಂದು ಈ ಸುಂದರ ಕಾರ್ಯಕ್ರಮ, ಈ ಒಂದು ಅಮೃತ ಗಳಿಗೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯರು ನಮ್ಮೊಂದಿಗಿದ್ದಾರೆ. ಪ್ರಗತಿ ಎಂಟರ್ಪ್ರೈಸಸ್ ಮಡಂತ್ಯಾರಿನ ಹೃದಯ ಭಾಗದಲ್ಲಿ ಇದ್ದುಕೊಂಡು ಎಲ್ಲರ ಹೃದಯವನ್ನ ಗೆದ್ದಂತಹ ಈ ಸಂಸ್ಥೆ ಮಡಂತ್ಯಾರಿಗೆ ಮಾತ್ರವಲ್ಲ, ಬೆಳ್ತಂಗಡಿ ತಾಲೂಕಿಗೆ ದೊಡ್ಡ ಕೊಡುಗೆಯನ್ನ ನೀಡಿದೆ. ಈಗಾಗಲೇ ಎಲ್ಲರ ಮನೆಯನ್ನ ಗೆದ್ದಿರುವಂತಹ ಈ ಒಂದು ಸಂಸ್ಥೆ ಇಂದಿನ ಈ ಸುದಿನದಲ್ಲಿ ದೇಶದ ಪ್ರತಿಷ್ಠಿತ ಬ್ರ್ಯಾಂಡ್ ಆಗಿರುವ ಕ್ರಿಯಾನ್ಸಾ ಇದರ ಅತ್ಯಾಧುನಿಕ ಟೈಲ್ಸ್ ಶೋರೂಮಿನ ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲ ಆಗಮಿಸಿರುವಂತಹ ನಿಮ್ಮೆಲ್ಲರನ್ನ ಆತ್ಮೀಯವಾಗಿ ಕಾರ್ಯಕ್ರಮದ ಮೊದಲಿಗೆ ನಮ್ಮೊಂದಿಗೆ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ಪಾರಂಕಿಯ ಪ್ರಧಾನ ಅರ್ಚಕರಾಗಿರುವ ಶ್ರೀಯುತ ಶ್ರೀಧರ್ ಭಟ್ ಪೇಜಾವರ ನಮ್ಮೊಂದಿಗಿದ್ದಾರೆ. ಅವರು ಪ್ರಾರ್ಥನೆಯ ಮುಖಾಂತರ ಮಂತ್ರ ಘೋಷದ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿ ಎಲ್ಲರ ಪರವಾಗಿ ವಿನಂತಿಸ್ತಾ ಇದ್ದೇನೆ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾ ಸ್ಥಿರೈರಂಗೈಃ ಸ್ತುಷ್ಟ್ವಾಂ ಸ್ವಸ್ತನೋ ನ ದೇವಹಿತಂ ಯದಾಯುಃ ಗಜಮುಖನೆ ಮೇಕದಂತನೇ ನಿಜ ಗುಣಾನ್ವಿತ ಪರಶುಧಾರಣಿ ನಿಜ ಗುಣಾನ್ವಿತ ಪರಶುಧಾರಣಿ ಅಜನು ಹರಿರುದ್ರಾದಿಗಳು ನೆರೆ ಭಜಿಸುತ್ತಿಹರನವರತನು ಕೊಡು ಎಮ್ಮಯ ಮತಿಗೆ ಮಂಗಳವ ಕೊಡು ಜನರ ಮತಿಗೆ ಮಂಗಳ ಕೊಡು ಎಮ್ಮಯ ವ್ಯವಹಾರಕ್ಕೆ ಶುಭ ಮಂಗಳವ. ಬಹಳ ಸುಂದರವಾಗಿ ದೇವರ ನಾಮಸ್ಮರಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯ ಮುಖಾಂತರ ಚಾಲನೆಯನ್ನು ನೀಡಿದ ಗೌರವಾನ್ವಿತರಿಗೆ ಈ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಬಂದಿರುವಂತಹ ಗಣ್ಯರನ್ನ ನಿಮ್ಮೆಲ್ಲರನ್ನ ಸ್ವಾಗತಿಸಲಿದ್ದಾರೆ ಶ್ರೀಯುತ ಜಯಂತ್ ಶೆಟ್ಟಿಯವರು. ನಾವು ನಮಗಿರುವಂತಹ ಎಲ್ಲ ದೇವರುಗಳನ್ನ ಮನಸಾರ ಪ್ರಾರ್ಥನೆ ಮಾಡಿಕೊಂಡು ಪರಮ ಪೂಜ್ಯ ಧರ್ಮಗುರುಗಳಿಗೆ ಹಾಗೂ ನಡೆದಂಥ ಎಲ್ಲ ಗಣ್ಯರಿಗೆ ಗ್ರಾಹಕ ಬಂಧುಗಳಿಗೆ ವಂದಿಸ್ತಾ ತಮ್ಮೆಲ್ಲರನ್ನ ಈ ಒಂದು ಸುಂದರ ಸಮಾರಂಭಕ್ಕೆ ಸಣ್ಣ ಸಮಾರಂಭಕ್ಕೆ ಸ್ವಾಗತ ಮಾಡಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಪ್ರಗತಿ ಎಂಟರ್ಪ್ರೈಸ್ ಮಡಂತ್ಯ 25 ವರ್ಷದ ಹಿಂದೆ ಬಹಳ ಸಣ್ಣ ರೀತಿಯಲ್ಲಿ ಪ್ರಾರಂಭ ಆಗಿದೆ ಇದೇ ಜಾಗ. ಇನ್ನಷ್ಟು ಬೆಳೆಬೇಕು, ಹೊಸ ತಂತ್ರಜ್ಞಾನ, ಹೊಸ ಉತ್ಪನ್ನಗಳನ್ನ ಈ ಊರಿನ ಜನರಿಗೆ ಪರಿಚಯಿಸಬೇಕು ಅನ್ನೋಂತ ಉದ್ದೇಶದೆಲ್ಲ ಇವತ್ತು ಒಂದು ಟೈಲ್ಸ್ ಶೋರೂಮ್ ಅನ್ನ ಇವತ್ತು ಇಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಟೈಲ್ಸ್ ಉದ್ಯಮ ನಾವು ಕಳೆದ 10 ವರ್ಷದ ಟೈಲ್ಸ್ ಉದ್ಯಮದಲ್ಲಿ ಇದ್ದೇವೆ. ನಾವು ನಮ್ಮಲ್ಲಿ ಬ್ರಾಂಡೆಡ್ ಪ್ರಾಡಕ್ಟ್ಸ್ ಇರಲಿಲ್ಲ. ಈಗ ಒಂದು ಬ್ರಾಂಡೆಡ್ ಪ್ರಾಡಕ್ಟ್ ಅನ್ನ ಮಡಂತ್ಯ ಜನತೆಗೆ ಪರಿಚಯ ಮಾಡುವಂತ ಒಂದು ಅತ್ಯಂತ ಸುಂದರ ಸಂದರ್ಭದಲ್ಲಿ ಅತ್ಯಂತ ಪ್ರಾಮುಖ್ಯವಾದ ಘಟ್ಟದಲ್ಲಿ ನಾವಿದ್ದೇವೆ. ಇವತ್ತು ಈ ಕ್ರಿಯಾನ್ಸಾ ಅನ್ನುವಂಥ ಒಂದು ಬ್ರ್ಯಾಂಡ್ ಇವತ್ತು ನಾನು ತಿಳಿದ ಹಾಗೆ ಬೆಂಗಳೂರಿನಂತ ಮಹಾನಗರಗಳಲ್ಲಿ ನಂಬರ್ 1 ಬ್ರ್ಯಾಂಡ್ ಆಗಿ ಬೆಳೀತಾ ಇದೆ. ಸುಮಾರು 50 ದೇಶಗಳಿಗೆ ಈ ಪ್ರಾಡಕ್ಟ್ ಕ್ರಿಯಾನ್ಸಾ ಬ್ರ್ಯಾಂಡ್ ಟೈಲ್ಸ್ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಅಂತ ಒಂದು ಒಳ್ಳೆ ಬ್ರ್ಯಾಂಡ್ ಮಡಂತ್ಯಾರಿನಂತ ಹಳ್ಳಿ ಪ್ರದೇಶಕ್ಕೆ ಇವತ್ತು ಬರ್ತಾ ಇದೆ. ಹಳ್ಳಿ ಪ್ರದೇಶದಲ್ಲಿ ಒಂದು ಅತ್ಯಾಧುನಿಕವಾದ ಶೋರೂಮ್ ಅನ್ನು ಮಾಡಿ, ಒಂದು ಸ್ಟುಡಿಯೋ ಟೈಪ್ ಮಾಡಿ, ಒಂದು ಟೈಲ್ಸ್ ಅನ್ನ ಯಾವ ರೀತಿ ನಾವು ಮನೆಗೆ ಹಾಕಬಹುದು, ಯಾವ ರೀತಿ ಅದನ್ನ ಬಳಸ್ಕೊಳ್ಬಹುದು, ಎಷ್ಟೆಲ್ಲ ರೇಂಜ್ ಇದಾವೆ ಅನ್ನುವಂಥದ್ದನ್ನ ನಮ್ಮ ಊರಿನ ಜನರಿಗೆ ಪರಿಚಯ ಮಾಡುವಂತ ಒಂದು ಒಳ್ಳೆಯ ಅವಕಾಶ ನಮ್ಮ ಪ್ರಗತಿ ಎಂಟರ್ಪ್ರೈಸ್ ಸಿಕ್ಕಿದೆ. ಅದಕ್ಕಾಗಿ ಸಂಬಂಧಪಟ್ಟವರಿಗೆ ನಾನು ವಂದಿಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದವರು ಈಗಾಗಲೇ ಟೇಪ್ ಕಟ್ ಮಾಡಿ ಉದ್ಘಾಟನೆ ಮಾಡಿದ್ದಾರೆ ಕ್ರಿಯಾನ್ಸಾ ಗ್ರೂಪಿನ ಡೈರೆಕ್ಟರ್ ಸೌರಭ್ ಮಂತ್ರಿ ಅವರು. ಈಗ ಸುಮಾರು 500 ಕೋಟಿ ವಾರ್ಷಿಕ ಟರ್ನ್ ಓವರ್ ಇರುವಂತಹ ಒಂದು ಸಂಸ್ಥೆ, ಸುಮಾರು 50 ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುತ್ತಾ ಇರುವಂತಹ ಸಂಸ್ಥೆ, ಬೆಂಗಳೂರಿನಂತ ಮಹಾನಗರಗಳಲ್ಲಿ ನಂಬರ್ 1 ಬ್ರ್ಯಾಂಡ್ ಆಗಿ ಬೆಳೆಯುತ್ತಾ ಇರುವಂತಹ ಈ ಸಂಸ್ಥೆಯ ಡೈರೆಕ್ಟರ್ ಸೌರಭ್ ಮಂತ್ರಿ ಇವತ್ತು ನಮ್ಮ ಈ ಕಾರ್ಯಕ್ರಮ ಬಂದಿದ್ದಾರೆ. ಅವರನ್ನ ಮಡಂತ್ಯ ಪ್ರಗತಿ ಎಂಟರ್ಪ್ರೈಸ್ ಪರವಾಗಿ, ಅದೇ ರೀತಿ ಈ ಎಲ್ಲ ನಾಗರಿಕರ ಪರವಾಗಿ ಅತ್ಯಂತ ಆತ್ಮವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ.
ನಮ್ಮ ಊರಿನ ಬೆಳವಣಿಗೆಯಲ್ಲಿ ಸೇಕ್ರೆಡ್ ಹಾರ್ಟ್ ಚರ್ಚ್ ಮತ್ತು ಸೇಕ್ರೆಡ್ ವಿದ್ಯಾಸಂಸ್ಥೆಗಳ ಕೊಡುಗೆ ಬಹಳ ದೊಡ್ಡದು. ಪ್ರಾಯಶಃ ಆ ಚರ್ಚಿನ ಧರ್ಮಗುರುಗಳು ಇಲ್ಲದಿದ್ರೆ ಯಾವುದೇ ಕಾರ್ಯಕ್ರಮದ ಅಪೂರ್ಣ ಆಗುತ್ತೆ. ಇವತ್ತು ನಮ್ಮ ಕೇಳಿಕೆ ಮೇರೆಗೆ ಸೇಕ್ರೆಡ್ ಹಾರ್ಟ್ ಚರ್ಚಿನ ಧರ್ಮಗುರುಗಳು, ಅದೇ ರೀತಿ ಸೇಕ್ರೆಡ್ ವಿದ್ಯಾಸಂಸ್ಥೆಗಳ ಸಂಚಾಲಕರು ಆಗಿರುವಂತಹ ರೆವರೆಂಡ್ ಫಾದರ್ ಸ್ಟ್ಯಾನ್ಲಿ ಗೋವಿಯಸ್ ಅವರು ಬಹಳ ಮುಂಚಿತವಾಗಿ ಬಂದು ನಮ್ಮೊಟ್ಟಿಗೆ ಸೇರ್ಕೊಂಡಿದ್ದಾರೆ. ಅವರನ್ನು ಕೂಡ ಅತ್ಯಂತ ಆತ್ಮವಾಗಿ ಗೌರವಪೂರ್ವಕ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾರೆ. ನಮ್ಮ ಊರಿನ ಹಿರಿಯರು, ಪಾರಿಂಕಿ ಮಹಿಷಾಮರ್ದಿ ದೇವಸ್ಥಾನದ ಮಾಜಿ ಆಡಳಿತರು, ಓರ್ವ ಹಿರಿಯ ಉದ್ಯಮಿಯೂ ಆದಂತ ಪ್ರಗತಿಪರ ಕೃಷಿಕರು ಆದಂತ ಶ್ರೀ ವಿಠಲ್ ಶೆಟ್ಟಿ ಮುಡಾಯರು ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಈ ಸಮರ್ಪಣೆ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಜಿ ಅಬ್ದುಲ್ ಲತೀಫ್ ಸಾಹೇಬ್ ಬಹಳ ದೊಡ್ಡ ಹಿರಿಯರು, ಪರಶ ನಮ್ಮನ್ನೆಲ್ಲ ಅತ್ಯಂತ ಆತ್ಮೀಯವಾಗಿ ಕಂಡವರು, ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದವರು, ನಮ್ಮ ಬೆಳವಣಿಗೆಯನ್ನು ಕಂಡು ಖುಷಿ ಪಟ್ಟವರು. ಪರಶ ಅವರು ವಿಶಾಲ ಹೃದಯದ ವ್ಯಕ್ತಿ ಅಂತ ಹೇಳಿದ್ರೆ ಖಂಡಿತ ಅವರು ಹಾಜಿ ಅಬ್ದುಲ್ ಲತೀಫ್ ಸಾಹೇಬ್. ಇವತ್ತು ಆರೋಗ್ಯ ಸಮಸ್ಯೆ, ಅದರೊಟ್ಟಿಗೆ ಉಪವಾಸದ ಸಂದರ್ಭ, ಅದನ್ನೆಲ್ಲ ಮೀರಿ ನಮ್ಮ ಮೇಲೆ ಪ್ರೀತಿ ಇವತ್ತು ಬಂದಿದ್ದಾರೆ. ಹಿರಿಯರಾದಂತಹ ಹಾಜಿ ಅಬ್ದುಲ್ ಲತೀಫ್ ಸಾಹೇಬ್ರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಈ ಕಾರ್ಯಕ್ರಮ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಜೋಯಲ್ ಜಸ್ಲಿನ್, ಜನರಲ್ ಮ್ಯಾನೇಜರ್ ಕ್ರಿಯಾನ್ಸ, ನಮ್ಮ ಸೌರಭ್ ಮಂತ್ರಿ ಅವರೊಟ್ಟಿಗೆ ನನಗೆ ಕಾಣ್ತದೆ ಕರ್ನಾಟಕದಲ್ಲ ಈ ಬ್ರ್ಯಾಂಡ್ ಬೆಳೆಯಲಿಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟವರು, ಬಹಳ ಶ್ರಮ ಪಡ್ತಾ ಇರುವಂತವರು ಶ್ರೀಯುತ ಜೋಯಲ್ ಜಸ್ಲಿನ್ ಅವರು, ಜನರಲ್ ಮ್ಯಾನೇಜರ್ ಕ್ರಿಯಾನ್ಸ ಅವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಜೋಯಲ್ ಜಸ್ಲಿನ್. ಶ್ರೀಮತಿ ರೂಪಾ ನವೀನ್, ನಮ್ಮ ಮಡಂತಿಯಾರಿನ ಪ್ರಥಮ ಪರಿಚಯ. ನಮ್ಮ ಪಾರಕಿ ಮಕ್ಕಳ 2 ಗ್ರಾಮ ಸೇರ್ಕೊಂಡು ಮಡಂತಿಯಾರ್ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ರೂಪಾ ನವೀನ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ. ರೂಪಾ ನವೀನ್. ನಾನು ಯಾವ್ದು ಹೇಳಿಕೊಂಡು ಮಡಂತಿಯಾರು ಪೇಟೆ 1, ಪಂಚಾಯತ್ 2. ಮಡಂತಿಯಾರ್ ಪೂಂಜಾಲ್ಪೇಟೆ 2 ಪೇಟೆ ಆದ್ರೆ ಪೇಟೆ 1, ತಾಲೂಕು 2 ಅಂತ ಹೇಳಿ. ಹಾಗೆ ನಮ್ಮ ಮಡಂತಿಯಾರ್ ಪೇಟೆಗೆ 2 ಪಂಚಾಯತ್ಗಳು, ಒಂದು ಮಾಲಾಡಿ ಮತ್ತು ಮಡಂತಿಯಾರ್ ಪಂಚಾಯತ್. ನಮ್ಮ ಮಾಲಾಡಿ ಪಂಚಾಯತ್ ಅಧ್ಯಕ್ಷರಂತ ಶ್ರೀಯುತ ಪುನೀತ್ ಕುಮಾರ್ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಆತ್ಮವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಶ್ರೀಯುತ ಯೋಗೇಶ್ ಪೂಜಾರಿ ಕಟ್ಟಿಲ್ಲ, ನಮ್ಮ ಮಡಂತಿಯಾರ್ ಪೂಂಜಾಲ್ಪೇಟೆ ವರ್ತಕರ ಸಂಘದ ಉಪಾಧ್ಯಕ್ಷರು, ಅದೇ ರೀತಿ ವರ್ತಕ ಸಹಕಾರಿ ಸಂಘದ ಉಪಾಧ್ಯಕ್ಷರು, ಹಿರಿಯ ಉದ್ಯಮಿಗಳು, ಮಾದರಿ ಕೃಷಿಕರಾದಂತಹ ಯೋಗೇಶ್ ಪೂಜಾರಿ ಕಟ್ಟಿರ ಅವರನ್ನು ಕೂಡ ಅತ್ಯಂತ ಆತ್ಮವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಈಗಾಗಲೇ ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಮುನ್ನಡೆ ಬರೆದಂತ ಶ್ರೀಧರ್ ಭಟ್ರು, ನಮ್ಮ ಪಾರಂಕಿ ದೇವಸ್ಥಾನದ ಹಿರಿಯ ಅರ್ಚಕರು, ಅವರನ್ನ ತಮ್ಮೆಲ್ಲರ ಪರವಾಗಿ ಅತ್ಯಂತ ಆತ್ಮೀಯ ಶ್ರೀಧರ್ ಭಟ್ರನ್ನ ಅತ್ಯಂತ ಆತ್ಮೀಯ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಟ್ಟಿಗೆ ಇರುವಂತವರು ಪ್ರಾಯಶಃ ಮಡಂತಿಯಾರಿನಂತ ಜಾಗಕ್ಕೆ ಕ್ರಿಯಾನ್ಸದ ಬ್ರ್ಯಾಂಡ್ ನ ಪರಿಚಯ ಮಾಡಲಿಕ್ಕೆ ಬಹಳ ದೊಡ್ಡ ಮನಸ್ಸು ಮಾಡಿದವರು, ಧೈರ್ಯ ತೋರಿಸಿದವರು. ಯಾಕಂದ್ರೆ ದೊಡ್ಡ ಕಂಪನಿಗಳು ಹಳ್ಳಿಗೆ ಬರೋದಿಲ್ಲ. ಅವರು ಮಂಗಳೂರು, ಬೆಂಗಳೂರು ದೊಡ್ಡ ಸಿಟಿಯನ್ನು ನೋಡೋದಲ್ಲದೆ ಹಳ್ಳಿಗೆ ಬರೋದು ಬಹಳ ಕಡಿಮೆ. ಅವರು ಹಳ್ಳಿ ಹತ್ರ ತಿರುಗಿ ಕೂಡ ನೋಡೋದಿಲ್ಲ. ಮಡಂತಿಯಾರಿನ ಹಳ್ಳಿಗೆ ಕ್ರಿಯಾನ್ಸನ ಉತ್ತಮ ಬ್ರ್ಯಾಂಡ್ ನ ಪರಿಚಯ ಮಾಡಿಕೊಡ್ಲಿಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿದವರು. ಅದೇ ಕಾರಣಕರ್ತರು ಶ್ರೀಯುತ ಸತೀಶ್, ಸೀನಿಯರ್ ಮ್ಯಾನೇಜರ್ ಕ್ರಿಯಾನ್ಸ. ಸತೀಶ್ ಅವರನ್ನ ಅತ್ಯಂತ ಆತ್ಮೀಯ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಮಹೇಶ್, ಸೀನಿಯರ್ ಸೇಲ್ಸ್ ಏರಿಯಾ ಸೇಲ್ಸ್ ಮ್ಯಾನೇಜರ್. ಶ್ರೀ ಮಹೇಶ್ ಅವರು ಮೊದಲು ನಮ್ಮ ಕೌಂಟರ್ಗೆ ಬಂದು, ಶೆಟ್ರೆ ನೀವು ಬರೇ ಸಣ್ಣ ಬ್ರ್ಯಾಂಡ್ಗಳೆಲ್ಲ ಒಳ್ಳೆ ಬ್ರ್ಯಾಂಡ್ ಪರಿಚಯ ಮಾಡಬೇಕು ಅಂತೇಳಿ ಧೈರ್ಯ ತುಂಬಿದವರು ಶ್ರೀ ಮಹೇಶ್ ಅವರು. ಮಹೇಶ್ ಅವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ನಾವು ಸ್ವಾಗತ ಮಾಡ್ತೇವೆ. ಶ್ರೀ ಕಿರಣ್, ಡೆಪ್ಯೂಟಿ ಮ್ಯಾನೇಜರ್ ಬ್ರ್ಯಾಂಡಿಂಗ್ ಕ್ರಿಯಾನ್ಸ. ಅಂದ್ರೆ ಈ ನಮ್ಮ ಸ್ಟುಡಿಯೋ ಎಷ್ಟು ಸುಂದರವಾಗಿ ಬರ್ಬೇಕು ಅಂತಂದ್ರೆ ಇದರ ಹಿಂದೆ ಕೆಲಸ ಮಾಡಿದವರು ಶ್ರೀಯುತ ಕಿರಣ್ ರೌಡ್, ಬ್ರ್ಯಾಂಡಿಂಗ್ ಮ್ಯಾನೇಜರ್. ಅವರನ್ನು ಕೂಡ ಅತ್ಯಂತ ಆತ್ಮೀಯ ಸ್ವಾಗತ ಮಾಡ್ತಿದ್ದಾರೆ. ಅದೇ ರೀತಿ ನಮ್ಮ ಹಿಂದೆ ಸಮಾರಂಭದಲ್ಲಿ ಅನೇಕ ಮಂದಿ ಹಿರಿಯರಿಗೆ ಊರಿನ ಗಣ್ಯರಿದ್ದಾರೆ. ನಮ್ಮ ಜಯರಾಮ್ ಭಂಡಾರಿ ಅವರು, ನಮ್ಮ ಮಾತೃ ಸಂಘ ಮಂಗಳೂರಿನ ಬಂಟರನಾಡವರ ಮಾತೃ ಸಂಘದ ಪ್ರತಿನಿಧಿಯಾದಂತಹ ಶ್ರೀಯುತ ಜಯರಾಮ್ ಭಂಡಾರಿ ಅವರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ರೋಟರಿಯ ಪ್ರೆಸಿಡೆಂಟ್
ರೋಟರಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿದ್ದಾರೆ, ಅವರನ್ನು ಕೂಡ ಅತ್ಯಂತ ಸ್ವಾಗತ ಮಾಡ್ತಿದ್ದಾರೆ. ಮತ್ತೆ ಜೆಸಿಯ ಪ್ರೆಸಿಡೆಂಟ್ ಇದ್ದಾರೆ, ಜೆಸಿ ಪ್ರೆಸಿಡೆಂಟ್ ಶ್ರೀಮತಿ ಅಮಿತಾ ಅಶೋಕ್ ಇದ್ದಾರೆ, ಅವರನ್ನು ಕೂಡ ಅತ್ಯಂತ ಆತ್ಮೀಯ ಸ್ವಾಗತ ಮಾಡ್ತಿದ್ದೇನೆ. ನಮ್ಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸಂಗೀತಾ ಶೆಟ್ಟಿ ಇದ್ದಾರೆ, ನಮ್ಮ ಬೆಳ್ತಂಗಡಿ ತಾಲೂಕು ಬಂಟ ಸಂಘದ ಜೊತೆ ಕಾರ್ಯದರ್ಶಿ ಕಿರಣ್ ಶೆಟ್ಟಿ ಅವರಿದ್ದಾರೆ, ಅದೇ ರೀತಿ ನನ್ನ ಭಾವ ಶ್ರೀಧರ ಶೆಟ್ಟಿ ಅವರಿದ್ದಾರೆ. ಅನೇಕ ನಮ್ಮ ಹಿರಿಯ ಉದ್ಯಮಿ ನಮ್ಮ ಸ್ಟ್ಯಾನಿ ಮಾಡ್ತಾ ಇದ್ದಾರೆ. ನೂತನ ಕ್ರೋಸಲ್ ಸೆಂಟರ್ ನ ಮಾಲಕರಾದಂತ ಪ್ರಕಾಶ್ ದುಡ್ಡಿಗಸ್ ಇದ್ದಾರೆ. ನಮ್ಮ ಟಿಂಬರ್ ಮರ್ಚೆಂಟ್ ದುರ್ಗಾ ಉದ್ಯೋಗ ಮಾಲಕರಾದ ಉಮೇಶ್ ಶೆಟ್ಟಿ ಅವರಿದ್ದಾರೆ. ನಮ್ಮ ರೋಟರಿ ಕ್ಲಬ್ನ ಪ್ರೆಸಿಡೆಂಟ್ ಶ್ರೀಯುತ ವಾಸುದೇವ ಗೌಡರು ಇದ್ದಾರೆ. ಎಲ್ಲರೂ ತಮ್ಮೆಲ್ಲರೂ ನಮ್ಮ ರೋಟರಿ ಕ್ಲಬ್ನ ಕಾರ್ಯದರ್ಶಿಗಳು, ಅದೇ ರೀತಿ ನಮ್ಮ ವರ್ತಕರ ಕಾರ್ಯದರ್ಶಿಯಾದಂತಹ ಶ್ರೀಯುತ ತುಳಸಿದಾಸ್ ಪೈ ಇದ್ದಾರೆ. ತಮ್ಮೆಲ್ಲರೂ ಕೂಡ ಅತ್ಯಂತ ಆತ್ಮೀಯವಾಗಿ ಈ ಒಂದು ಸುಂದರ ಸಮಾವೇಶ ಸ್ವಾಗತ ಮಾಡ್ತಿದ್ದಾರೆ. ಅದೇ ರೀತಿ ಎಲ್ಲ ಮಾಧ್ಯಮ ಪ್ರತಿನಿಧಿಗಳು ಕೂಡ ಸ್ವಾಗತ ಕೊಡ್ತಾ ನಾನು ಸ್ವಾಗತ ಭಾಷೆ ಕೊಟ್ಟಿದ್ದೇನೆ. ಜೈ ಜೈ. ಬಂಧುಗಳೇ, ಎಲ್ಲರನ್ನ ಆತ್ಮೀಯತೆಯಿಂದ ಹೃದಯ ಸ್ಪರ್ಶಿ ಸ್ವಾಗತವನ್ನ ನೀಡಿದಂತ ಈ ಸಂಸ್ಥೆಯ ಮಾಲಕರಿಗೆ ವಂದನೆಗಳನ್ನ ಸಲ್ಲಿಸುತ್ತಾ ಈ ಒಂದು ಸುಂದರ ಕಾರ್ಯಕ್ರಮ, ಹೃದಯ ಸ್ಪರ್ಶಿ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಇದು ಕೇವಲ ಪ್ರಗತಿ ಎಂಟರ್ಪ್ರೈಸಸ್ ನ ಕಾರ್ಯಕ್ರಮ ಅಲ್ಲ, ಇದು ನಮ್ಮ ಊರಿನ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಇಷ್ಟೊಂದು ಹಳ್ಳಿ ಪ್ರದೇಶದ ಈ ಊರಲ್ಲಿ ಇಷ್ಟೊಂದು ದೊಡ್ಡ ಬ್ರ್ಯಾಂಡಿನ ಒಂದು ಕ್ರಿಯಾನ್ಸಾ ಬ್ರ್ಯಾಂಡಿನ ಒಂದು ಉತ್ಪನ್ನ ಇಷ್ಟೊಂದು ಸುಂದರವಾಗಿ ಮೂಡಿ ಬರ್ತಾ ಇರಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಮುಖ್ಯ. ಬಂದಿರುವಂತಹ ಎಲ್ಲ ಗ್ರಾಹಕ ಬಂಧುಗಳನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈಗ ಶುಭ ಹಾರೈಕೆಯೊಂದಿಗೆ ದೀಪವನ್ನ ಪ್ರಜ್ವಲಿಸುವುದರ ಮುಖಾಂತರ ಈ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವುದರ ಮೂಲಕ ಪ್ರಾರಂಭಿಸಬೇಕಾಗಿ ಎಲ್ಲಾ ಗಣ್ಯರಲ್ಲಿ ವಿನಂತಿಸ್ತಾ ಇದ್ದೇನೆ. ಮೊದಲನೇದಾಗಿ ಎಲ್ಲರೂ ಶ್ರೀಯುತ ಸೌರಭ್ ಮಂತ್ರಿ, ಡೈರೆಕ್ಟರ್ ಕ್ರಿಯಾನ್ಸಾ, ರೆವರೆಂಡ್ ಫಾದರ್ ಸ್ಟ್ಯಾನಿ ಗೋರಿಯಸ್, ಧರ್ಮಗುರುಗಳು, ಸೇಕ್ರೆಡ್ ಹಾರ್ಟ್ ಚರ್ಚ್ ಮಡಂತ್ಯಾರು, ಅದೇ ರೀತಿ ಶ್ರೀಯುತ ವಿಠಲ್ ಶೆಟ್ಟಿ ಮುರಾಯಿಯವರು, ಹಾಜಿ ಅಬ್ದುಲ್ ಲತೀಫ್ ಸಾಹೇಬ್ರು, ಶ್ರೀಯುತ ಅಜೀಶ್ ಜಿ ಶೆಟ್ಟಿ ಕೊರಿಯಾರು, ಶ್ರೀಮತಿ ಶ್ರೀ ಜೋಯಲ್ ಜಸ್ಲಿನ್, ಶ್ರೀಮತಿ ರೂಪಾ ನವೀನ್, ಶ್ರೀಯುತ ಪುನೀತ್ ಕುಮಾರ್, ಶ್ರೀಯುತ ಯೋಗೀಶ್ ಪೂಜಾರಿ ಕರ್ತಿಲ, ಶ್ರೀಯುತ ಅಶೋಕ್ ಕ್ಯಾನ್ಸರ್, ತಾವೆಲ್ಲರೂ ಒಂದಾಗಿ ಬಂದು ಈ ಒಂದು ದೀಪವನ್ನ ಬೆಳಗಿಸಿ ಈ ಸಂಸ್ಥೆಗೆ ಈ ಒಂದು ಉತ್ತಮವಾದಂತಹ ಈ ಒಂದು ಪ್ರತಿಷ್ಠಾ ಬ್ರ್ಯಾಂಡಿಗೆ ನಮ್ಮ ಊರಿನಲ್ಲಿ ಒಂದು ಒಳ್ಳೆಯ ಬ್ರ್ಯಾಂಡ್ ಅನ್ನ ಸಾದರಪಡಿಸಿದಂತಹ ಎಲ್ಲರಿಗೂ ವಂದಿಸುತ್ತಾ ಶುಭ ಹಾರೈಕೆಯೊಂದಿಗೆ ದೀಪವನ್ನ ಬೆಳಗಿಸ್ತಾ ಇದ್ದಾರೆ. ನಾವೆಲ್ಲರೂ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಶುಭವನ್ನ ಹಾರೈಸೋಣ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋನ್ನ ಅಮೃತಂ ಗಮಯ ಎಂಬಂತೆ ಎಲ್ಲರ ಬಾಳಲ್ಲಿ ಬೆಳಕು ತುಂಬಲಿ ಎಂಬ ಹಾರೈಕೆಯೊಂದಿಗೆ ದೇವರನ್ನ ಪ್ರಾರ್ಥಿಸುತ್ತಾ ಈ ಊರಿನ ಪಾರಂಗೆ ಮಹಿಷಮರ್ದಿನಿ ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಾ ಈ ಊರಿನ ದೇವರುಗಳ ಕೃಪೆಯನ್ನ ಯಾಚಿಸುತ್ತಾ ಈ ಒಂದು ದೇಶದ ಪ್ರತಿಷ್ಠಿತ ಬ್ರ್ಯಾಂಡಿನ ಅತ್ಯಾಧುನಿಕ ಟೈಲ್ಸ್ ಶೋರೂಮ್ ಕ್ರಿಯಾನ್ಸಾ ಇದು ಲೋಕಾರ್ಪಣೆಯಾಗಿದೆ, ಮಡಂತ್ಯಾರಿಗೆ ಅರ್ಪಣೆಯಾಗಿದೆ. ಈ ಒಂದು ಶುಭ ಸಂದರ್ಭದಲ್ಲಿ ಈ ದೀಪವನ್ನ ಬೆಳಗಿಸಿದಂತ ಎಲ್ಲ ಗಣ್ಯ ಅತಿಥಿಗಳಿಗೆ ಮತ್ತು ಶುಭವನ್ನ ಹಾರೈಸಿದಂತ ಈ ಊರಿನ ಎಲ್ಲಾ ಗಣ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಮುಂದಕ್ಕೆ ಶುಭ ಹಾರೈಕೆಯ ನುಡಿಯನ್ನ ನಮ್ಮ ಆಶೀರ್ವಚನದ ಮುಖಾಂತರ ನಮ್ಮೊಂದಿಗೆ ಇರುವಂತಹ ಧರ್ಮಗುರುಗಳಾಗಿರುವ ಸೇಕ್ರೆಡ್ ಚರ್ಚಿನ ಮಡಂತ್ಯಾರ್ನ ಧರ್ಮಗುರುಗಳು, ನಮ್ಮೆಲ್ಲರ ಆತ್ಮೀಯರು ಆಗಿರುವಂತಹ ರೆವರೆಂಡ್ ಫಾದರ್ ಸ್ಟ್ಯಾನಿ ಗೋರಿಯಸ್ ಅವರಲ್ಲಿ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್ವರಿಗೆ ನಮಸ್ತೆ. ಇಂದಿನ ಈ ಶುಭ ಕಾರ್ಯದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ನೆರೆದಿರುವ ಎಲ್ಲ ಅತಿಥಿ ಗಣ್ಯರಿಗೆ, ನಮ್ಮ ಪೂಜ್ಯರಿಗೆ, ಊರಿನ ಮುಖಂಡರಿಗೆ, ಅಧಿಕಾರಿ ವರ್ಗದವರಿಗೆ ವಿನಮ್ರನಾಗಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೊದಲಾಗಿ ಶ್ರೀಮಾನ್ ಜಯಂತ ಶೆಟ್ಟಿ ಅವರು ಅವರ ಪ್ರಗತಿ ಎಂಟರ್ಪ್ರೈಸಸ್, ಈಗ ತಾನೇ ಹೇಳಿದ್ರು 25 ವರ್ಷಗಳ ಹಿಂದೆ ಆರಂಭಗೊಂಡ ಒಂದು ಸಂಸ್ಥೆ. ಪ್ರಗತಿ ಎಂಬ ಆ ಒಂದು ವಿಚಾರವೇ ನಮಗೆಲ್ಲರಿಗೆ ಪುಳಕಿತ ಮಾಡುವಂತ ಒಂದು ವಿಚಾರ. ಅವರ ಈ ಪ್ರಗತಿ ಎಂಟರ್ಪ್ರೈಸಸ್ ಮೂಲಕ ನಮ್ಮ ಮಡಂತ್ಯಾರ್ ಪುಂಜಾಲಕಟ್ಟೆ ಊರಿನ ಪ್ರಗತಿ ಆಗಿದೆ ಎಂಬುದರಲ್ಲಿ ಏನು ಸಂಶಯವಿಲ್ಲ. ಈ ರೀತಿ ಅವರು ನಮ್ಮ ಜನತೆಗೆ ನೀಡಿದ ಕೊಡುಗೆಗಾಗಿ ಮೊದಲಾಗಿ ನಾನು ನಿಮಗೆ ವಂದನೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮ ಸುಪುತ್ರ ಇದ್ದಾರೆ ಅಜಯ್ ಶೆಟ್ಟಿ ಅವರು, ಅಂತೆ ನಮ್ಮ ಕುಟುಂಬದ ಸದಸ್ಯರು ಇಲ್ಲಿ ಇರಬಹುದು, ಅವರೆಲ್ಲರಿಗೆ ನಾನು ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈಗ ನೀವು ಆರಂಭಿಸುವ ಈ ಹೊಸ ಶೋರೂಮ್ ಇದು ಕೂಡ ಶುಭವನ್ನು ಕೋರುತ್ತೇನೆ. ನಿಮ್ಮ ಪ್ರಗತಿಯ ಹಾದಿಯಲ್ಲಿ ಇನ್ನೊಂದು ಹೆಜ್ಜೆ ನೀವು ಇಡುತ್ತಾ ಇರುವಾಗ ನನಗೆ ನೆನಪು ಬರ್ತದೆ, ಇಲ್ಲಿಂದ ನಾವು ಮಂಗಳೂರಿಗೆ ಹೋಗುವ 3 ಬಾರಿ ಪ್ರಗತಿ ಎಂಬ ಹೆಸರು ಕಾಣ್ತದೆ, ಕಣ್ಣಿಗೆ ಕಾಣ್ತದೆ.
ಪ್ರಗತಿಯ ಹಾದಿ ಅಂತ ನಾನು ಬಯಸ್ತೇನೆ, ನಂಬುತ್ತೇನೆ. ಆ ಪ್ರಗತಿಯಲ್ಲಿ ದೇವರು ನಿಮ್ಮನ್ನು ಮುಂಡರಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಅಂತೆಯೇ ಇಂದು ನಮ್ಮ ಕ್ರಿಯಾನ್ಸಾ ಈ ಮಾತು ಇಟಾಲಿಯನ್ ಭಾಷೆಯಿಂದ ಬರ್ತದೆ. ಅರ್ಥ, ಸಭ್ಯತೆ, ಕರ್ಟಸಿ, ಗುಡ್ ಮ್ಯಾನರ್ಸ್, ಸಂಸ್ಕಾರ, ಈ ರೀತಿ ಇದೆ. ಒಂದು ಸುಂದರವಾದ ಹೆಸರು ಕೇಳುವಾಗ ಖುಷಿ ಆಗ್ತದೆ. ನಿಮ್ಮ ಈ ಕ್ರಿಯಾನ್ಸಾ ಸಂಸ್ಥೆಯ ಎಲ್ಲ ಆಫೀಸ್ ಬ್ಯಾರರ್ಸ್ ಅಂಡ್ ರೆಪ್ರೆಸೆಂಟೇಟಿವ್ ಆಲ್ ಆಫ್ ಯುವರ್ ಟೀಮ್, I wish you all the best and extend a very hearty welcome to Madinta. Madinta is not as small as Mr. Jayanta Shetty has said. No doubt it is a village area, but it has grown in the last 50 years. I have been observing it has grown very much, maybe 1,000 times, and you have a lot of scope here. Your business will certainly flourish. Mr. Jayanta Shetty is a person loved by everybody. He is a friend of all religions, all political parties, whatever, and surely I believe and I invoke God's blessings upon you. ಕೊನೆಯದಾಗಿ ನಿಮ್ಮ ಇಂದಿನ ಈ ಏನ್ ಹೇಳ್ತಾರೆ, ಇದೊಂದು ವಾರ್ತಾ ಪತ್ರಿಕೆಯಲ್ಲಿ ನೋಡಿದೆ, ಒಂದು ಮಾತು ನನಗೆ ಖುಷಿ ಆಯ್ತು. ಇಮ್ಯಾಜಿನೇಷನ್ ಈಸ್ ಎವ್ರಿಥಿಂಗ್. ಆಲ್ಬರ್ಟ್ ಐನ್ಸ್ಟೈನ್ ಕಳೆದ ಶತಮಾನದ ಮಹಾನ್ ವಿಜ್ಞಾನಿ ಹೇಳಿದ ಒಂದು ಮಾತು ಇಲ್ಲಿ ನೆನಪಿಸ್ತೇನೆ. ಇಮ್ಯಾಜಿನೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಇಮ್ಯಾಜಿನೇಷನ್ ಇದ್ರೆ ಲೋಕ ಇನ್ನಷ್ಟು ವಿಶಾಲವಾಗಿ ನಾವು ಕಾಣಬಹುದು. ಕೇವಲ ನಮ್ಮ ದೃಷ್ಟಿಯಿಂದ ಕಾಣುವಂತದ್ದು ಸಾಕಾಗೋಲ್ಲ, ಕಲ್ಪನಾ ಶಕ್ತಿ ನಮ್ಗೆ ಬೇಕೇ ಬೇಕು. ಅದಕ್ಕೆ ಕೆಲವರು ಹೇಳ್ತಾರೆ, ರವಿ ಕಾಣದನ್ನು ಕವಿ ಕಾಣುತ್ತಾನೆ ಎಂಬುದಾಗಿ. ನಿಮ್ಮ ಇಮ್ಯಾಜಿನೇಷನ್ ನಿಮಗೆ ಒಂದು ಪ್ರೇರಣೆ ಆಗಲಿ ಅಂತ ನಾನು ಬಯಸ್ತೇನೆ. ಅದೇ ನಮ್ಮ ಆಲ್ಬರ್ಟ್ ಐನ್ಸ್ಟೈನ್ ಅವರ ಇನ್ನೊಂದು ಮಾತನ್ನು ಕೂಡ ಇಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತೇನೆ. 100 times every day I remind myself that my inner and outer life depend on the labors of other men, living and dead, and that I must exert myself in order to give in the same measure as I have received and am still receiving. 100 ಬಾರಿ ನಾನು ನನಗೆ ನೆನಪಿಸಿಕೊಳ್ತೇನೆ ಅಂತ ಹೇಳ್ತಾರೆ ಈ ಮಹಾನ್ ವಿಜ್ಞಾನಿ. ಅಷ್ಟು ದೊಡ್ಡವರು, ಬುದ್ಧಿವಂತರು. ನನ್ನ ಇಂದಿನ ಜೀವನ ನೂರಾರು ಮಂದಿಯ ಪರಿಶ್ರಮದ ಫಲವನ್ನು ಒಳಗೊಂಡಿದೆ. ಅವರು ನೀಡುವಂತಹ ಸೇವೆಯ ಫಲವನ್ನು ನಾನು ಇಂದು ಸವಿಯುತ್ತೇನೆ. ಅದಕ್ಕಾಗಿ ನಾನು ಏನು ಮಾಡಬೇಕು, 100 ಬಾರಿ ನನಗೆ ನಾನು ನೆನಪಿಸಿಕೊಳ್ತೇನೆ, ನಾನು ಏನು ಪಡೆದಿದ್ದೇನೆ, ನಾನು ಅದನ್ನು ಇತರರಿಗೆ ಕೊಡಬೇಕು ಅಂತ ಒಂದು ಮಾತನ್ನು ಸರಳವಾಗಿ ನಮ್ಮ ಪೂಜಾ ಪುರಂದರದಾಸರವರು ಹೇಳಿದುಂಟು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಆ ತತ್ವವನ್ನು ನಾವೆಲ್ಲ ಪಾಲಿಸೋಣ. ಕೊನೆಯದಾಗಿ ಅದೇ ಆಲ್ಬರ್ಟ್ ಐನ್ಸ್ಟೈನ್ ಅವರು ಹೇಳಿದ ಇನ್ನೊಂದು ಮಾತು. ನಾನು ಸೈಂಟ್ ಲೂಯಿಸ್ ಕಾಲೇಜಿನಲ್ಲಿ BSc ಕಲಿತಿರುವಾಗ ನಮ್ಮ ಕ್ಲಾಸ್ ನಲ್ಲಿ ಅವರದೊಂದು ಫೋಟೋ ಇತ್ತು. ಅದರ ಬುಡದಲ್ಲಿ ಈ ಮಾತುಗಳನ್ನು ಬರೆದಿದ್ರು. ರಿಲಿಜನ್ ವಿತೌಟ್ ಸೈನ್ಸ್ ಇಸ್ ಬ್ಲೈಂಡ್, ಸೈನ್ಸ್ ವಿತೌಟ್ ರಿಲಿಜನ್ ಇಸ್ ಲೇಮ್. ಧರ್ಮ ಮತ್ತು ವಿಜ್ಞಾನ ಇವು ಪರಸ್ಪರ ವಿರೋಧ ಕ್ಷೇತ್ರಗಳಲ್ಲ, ಪೂರಕವಾದ ಕ್ಷೇತ್ರಗಳು. ದೇವರೇ ನಮಗೆ ನೀಡಿದಂತ 2 ಕೊಡುಗೆಗಳು, 2 ದೃಷ್ಟಿಕೋನಗಳಿಂದ ಅದೇ ಒಂದು ವಸ್ತುವನ್ನು ಪರೀಕ್ಷಿಸುವ, ಅದರಿಂದ ನಾವು ಪಾಠಗಳನ್ನು ಕಲಿಯುವಂತ ಒಂದು ಕೊಡುಗೆ ಅಂತ ನಾವು ಭಾವಿಸಬೇಕು. ಇಂದಿನ ಈ ಸಂದರ್ಭದಲ್ಲಿ ಧಾರ್ಮಿಕ ದೃಷ್ಟಿಯಿಂದ ನಮ್ಮೆಲ್ಲ ಜೀವನವನ್ನು ನಾವು ಅವಲೋಕಿಸೋಣ. ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ, ಇನ್ನಷ್ಟು ಆಶೀರ್ವದಿಸಲಿ, ನಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕ ಫಲವನ್ನು ನೀಡಲಿ. ಕೊನೆಯ ಒಂದು ಆಶೀರ್ವಾದದ ಮಾತು ಈ ರೀತಿಯಲ್ಲಿ ಹೇಳಿ ನನ್ನ ಈ ಸಂದೇಶವನ್ನು ಕೊನೆಗೊಳಿಸ್ತೇನೆ. ಸರ್ವಶಕ್ತರು, ಪ್ರೀತಿ ಸ್ವರೂಪಿ, ಕರುಣಾಮಯಿ ದೇವರು ನಮ್ಮ ಮಧ್ಯದಲ್ಲಿದ್ದು ನಮ್ಮನ್ನು ಪೋಷಿಸಲಿ, ನಮ್ಮ ಒಡನಿದ್ದು ನಮ್ಮನ್ನು ಕಾಪಾಡಲಿ, ನಮ್ಮ ಮುಂದೆ ಇದ್ದು ನಮಗೆ ದಾರಿ ತೋರಲಿ, ನಮ್ಮ ಹಿಂದೆ ಇದ್ದು ನಮಗೆ ಕಾವಲಾಗಿರಲಿ, ನಮ್ಮ ಮೇಲೆ ಇದ್ದು ನಮ್ಮನ್ನು ಆಶೀರ್ವದಿಸಲಿ, ನಮ್ಮನ್ನು ಸದಾ ಕಾಲವೂ ಕಾಪಾಡಲಿ. ಶುಭಾಶಯಗಳು. ಸರ್ವೇ ಜನ ಸುಖಿನೋ ಭವಂತು. ನನ್ನನ್ನು ಆಮಂತ್ರಿಸಕ್ಕೆ ಹೃದಯಪೂರ್ವಕವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಗಾಡ್ ಬ್ಲೆಸ್ ಆಲ್ ದಿ ಬೆಸ್ಟ್. ಬಹಳ ಸುಂದರವಾಗಿ ಸಮಯೋಚಿತವಾಗಿ ಪ್ರಗತಿ ಎಂಟರ್ಪ್ರೈಸಸ್ ನ ಪ್ರಗತಿಯನ್ನ ಮೆಚ್ಚುತ್ತಾ ಮುಂದಿನ ದಿನಗಳಲ್ಲಿ ಪ್ರಗತಿಯನ್ನ ಹೊಂದಲಿ ಎಂಬ ಆಶೀರ್ವಚನದ ಮಾತುಗಳನ್ನ ನೀಡಿದಂತ ಗೌರವಾನ್ವಿತರಿಗೆ ಮತ್ತೊಮ್ಮೆ ವಂದಿಸುತ್ತಾ ಮುಂದಕ್ಕೆ ಈ ಒಂದು ಶೋರೂಮ್ ಅನ್ನ ಉದ್ಘಾಟಿಸಿದಂತಹ ಕ್ರಿಯಾನ್ಸಾ ಡೈರೆಕ್ಟರ್ ಇದರ ಶ್ರೀಯುತ ಸೌರಭ್ ಮಂತ್ರಿ 2 ಸಂದೇಶಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. Hello everyone. First of all, I would like to welcome each and every one of you to this new showroom, Pragati Enterprise Madinta.
then this showroom we have opened, this is one of the first showroom in this area. Crianza already having presence all over India, and it has multiple showrooms across India and across the globe. So we are exporting to more than 50 countries, and this showroom we have opened along with the cooperation of Mr. Jayant Shetty, Mr. Ajay, and I'm sure with this showroom will flourish our business in this area, and will give a good name to this brand and to Pragati Enterprise in the coming future. Thank you. Thank you very much, sir, for your blessings. Thank you once again. ಮುಂದಕ್ಕೆ ನಮ್ಮನ್ನ ಉದ್ದೇಶಿಸಿ ನಮ್ಮ ಆತ್ಮೀಯರು ಆಗಿರುವಂತಹ ಹಿರಿಯರು ಆಗಿರುವಂತಹ ಹಾಜಿ ಅಬ್ದುಲ್ ಲತೀಫ್ ಸಾಹೇಬರು ಎಲ್ಲ ಸಂದೇಶಗಳನ್ನ ನಮ್ಮೊಂದಿಗೆ ಹಂಚಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಶ್ರೀಯುತ ಜಯಂತ್ ಶೆಟ್ಟಿ ಅವರ ಮನೆಯವರೇ, ಕ್ರಿಯಾನ್ಸ ಕಂಪನಿಯ ಡೈರೆಕ್ಟರ್ ಮತ್ತೆ ಇತರ ಅಧಿಕಾರಿ ವರ್ಗದವರೇ, ಸನ್ಮಾನ್ಯ ಗುರುಗಳೇ, ಪೇಜಾವರ ಸ್ವಾಮಿಗಳೇ, ನೆರೆದಿರುವಂತಹ ಗಣ್ಯರೇ, ಅತ್ಯಂತ ಸಂತೋಷವಾಗ್ತಾ ಇದೆ. ಜಯಂತ್ ಶೆಟ್ರು ಈ ಒಂದು ವಿಭಾಗವನ್ನು ತೆರೆಯುತ್ತಾ ಇರೋದು. ಜಯಂತ್ ಶೆಟ್ರ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳಬೇಕು ಅಂತೇಳಿ ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ನಾನು ಮತ್ತೆ ಜಯಂತ್ ಶೆಟ್ರು ಗಳಸ್ಯ ಕಂಠಸ್ಯ ಅಂದ್ರೆ ಅತ್ಯಂತ ಸಾಮೀಪ್ಯದವರು. ಆದ್ರಿಂದ ಅವರು ಈ ಒಂದು ಸಂಸ್ಥೆಯ ಮೂಲಕವಾಗಿ ಎಲ್ಲರಿಗೂ ಆದರ್ಶವಾಗಿದ್ದಾರೆ ಅಂತ ಹೇಳಿ ನಾನು ಸ್ವಲ್ಪ ವಿವರಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಶ್ರೀಯುತ ಜಯಂತ್ ಶೆಟ್ಟರಲ್ಲಿ ನಾನು ಮೊದಲಿಂದಲೂ ನಾಯಕತ್ವ ಗುಣವನ್ನು ಕಂಡಿದ್ದೇನೆ. ಶ್ರೀಯುತ ಜಯಂತ್ ಶೆಟ್ಟಿ ಸಾಮಾಜಿಕ ಹಾಗೂ ವ್ಯಾವಹಾರಿಕ ಜೀವನ ಯುವ ಸಮೂಹಕ್ಕೆ ಖಂಡಿತ ಮಾದರಿಯಾಗಿದೆ ಎಂದು ನಾನು ಖಂಡಿತ ವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶ್ರೀಯುತರು ಕೆಲವು ವರ್ಷಗಳ ಹಿಂದೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ನಿರ್ದೇಶಕರಾಗಿದ್ದರು. ಆಮೇಲೆ ನನಗನಿಸುತ್ತೆ ಗಾಂಧೀಜಿಯವರ ಒಂದು ಮಾತಿದೆ, ಹಂಗಿ ನರಮಗೆನ್ನೆಗಿಂತ ಸ್ವಾವಲಂಬನೆಯ ಗಂಜಿಯೇ ಲೇಸು ಎಂಬ ನುಡಿ. ಹಂಗಿ ನರಮನೆಗಿಂತ ವಿಂಗಡದ ಗುಡಿಲೇಸು, ಪರಾವಲಂಬನೆಯ ಮೃಷ್ಟಾನ್ನಕ್ಕಿಂತ ಸ್ವಾವಲಂಬನೆಯ ಗಂಜಿಯೇ ಲೇಸು ಎಂಬ ನುಡಿ. ಹಾಗೆಯೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯವರು ರುಡ್ಸೆಟ್ ಸಂಸ್ಥೆಗೆ ನೀಡಿದ ಧ್ಯೇಯ ವಾಕ್ಯ ಸತತ ವ್ಯಾಸಂಗ ಮಾಡಿ ಇತರರ ಲೆಕ್ಕ ಬರೆಯುವ ನೌಕರಿಗಿಂತ ಸ್ವಂತ ಉದ್ಯೋಗ ಮಾಡಿ ನಮ್ಮ ಲೆಕ್ಕ ನಾವೇ ಬರೆಯುವುದು ಹೆಚ್ಚು ಅರ್ಥಪೂರ್ಣ ಅಂತ ಹೇಳಿ ಶ್ರೀಯುತ ವೀರೇಂದ್ರ ಹೆಗ್ಗಡೆಯವರ ನುಡಿ. ಈ ಮುತ್ತಿನಂತಹ ಮಾತುಗಳನ್ನು ಆದರ್ಶವಾಗಿ ತಗೊಂಡು ಮಡಂತ್ಯಾರಿನಲ್ಲಿ ಚಿಕ್ಕದೊಂದು ಪ್ರಗತಿ ಎಂಟರ್ಪ್ರೈಸಸ್ ಎಂಬ ಉದ್ದಿಮೆಯನ್ನು ಸ್ಥಾಪಿಸಿದರು. ಆ ಸಂದರ್ಭ ಈಗಾಗಲೇ ಜಯಂತ್ ಶೆಟ್ಟಿ ಹೇಳಿದ್ರು. ಈ ಒಂದು ಮಡಂತ್ಯಾರಿನ ಮೂಲೆಯಲ್ಲಿ ಒಂದು ಸ್ಥಳ ಇತ್ತು, ಆಚೆಗಿಂದ ಬ್ಯಾಂಕ್, ಈ ಕಡೆಯಿಂದ ಒಂದು ತೋಡು, ಈ ಕಡೆಯಿಂದ ತೋಡು, ನೀರು ಹರಿತಾ ಇರೋದು, ನಡುವೆಯಲ್ಲಿ ಒಂದು ಗದ್ದೆ. ನಾವೆಲ್ಲ ನೋಡುವಾಗ ಇಲ್ಲಿಂದ ಹೋಗ್ತಾ ಬರ್ತಾ ಇದ್ದೆವು. ನಮ್ಗೆ ಅನಿಸ್ತಾ ಇದ್ದು ಜಯಂತ್ ಶೆಟ್ಟಿ ಈ ಒಂದು ಸ್ಥಳದಲ್ಲಿ ಈ ಒಂದು ಸ್ಥಾಪನೆಯನ್ನು ಮಾಡಿಕೊಂಡು ಹೇಗೆ ಪ್ರಗತಿ ಹೊಂದುತ್ತಾರಪ್ಪ ಅಂತೇಳಿ ನಾವು ಯೋಚಿಸ್ತಾ ಇದ್ದೇವೆ. ಆದ್ರೆ ಜಯಂತ ಶೆಟ್ಟಿ ಹಾಗೆ ಆಗ್ಲಿಲ್ಲ. ದಿನೇ ದಿನೇ ಬೆಳೆಯುತ್ತಾ ಆಕರ್ಷಕವಾದ ಸುಂದರವಾದ ಕಟ್ಟಡ ಕಟ್ಟಿಸಿದ್ದು, ಬೆಳೆಯುತ್ತಿರುವ ಮಡಂತ್ಯಾರಿಗೆ ಅತ್ಯವಶ್ಯಕವಾದ ಜನಜೀವನಕ್ಕೆ ಅತಿ ಮುಖ್ಯವಾದ ಸರಂಜಾಮುಗಳನ್ನು ಒದಗಿಸುವ ಮಳಿಗೆಯಾಗಿ ಮಾರ್ಪಟ್ಟಿತು. ಇದರಿಂದ ಹತ್ತಾರು ಜನರಿಗೆ ಉದ್ಯೋಗವನ್ನು ಕೊಟ್ಟು ಆತ್ಮ ಸಂತೋಷವನ್ನು ಪಡೆಯುವಂತಾಯಿತು. ಗ್ರಾಮೀಣ ಪ್ರದೇಶದಲ್ಲಿ ಜನಸಂಪನ್ಮೂಲಗಳ ಬಳಕೆಯೊಂದಿಗೆ ಯುವ ಶಕ್ತಿಯನ್ನು ಸ್ವ ಉದ್ಯೋಗದತ್ತ ಕ್ರೋಢೀಕರಿಸುವುದರಿಂದ ನಿರುದ್ಯೋಗವನ್ನು ಹೋಗಲಾಡಿಸಿ ಸುತ್ತಲಿನ ಸಮಾಜಕ್ಕೆ ಸೇವೆ ಒದಗಿಸುವುದರೊಂದಿಗೆ ರಾಷ್ಟ್ರ ಪ್ರಗತಿಗೂ ಇದು ದೇಣಿಗೆಯಾಗಿದೆ ಅಂತ ಹೇಳಿ ನಾನು ಖಂಡಿತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಖಂಡಿತ ಎಲ್ಲ ಯುವ ಸಮೂಹಕ್ಕೆ ಆದರ್ಶ
ಆದರ್ಶವಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಒಂದೇ ಮಾತಿನಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಹಾಗೂ ಇದರ ಜೊತೆಗೆ ಸಮಾಜ ಸೇವೆಯಲ್ಲಿ ಕೂಡ ಇವರದ್ದು ಒಂದು ಕೈ ಮೇಲು. ಎಲ್ಲ ಸಂಘಟನೆಗಳಲ್ಲಿ ಇವರ ಪಾತ್ರ ಅತ್ಯಂತ ಮುಖ್ಯವಾದದ್ದು. ಮಡಂತ್ಯಾರು ವರ್ತಕ ಸಂಘದ ಅಧ್ಯಕ್ಷರು ಆಗಿದ್ದಾರೆ ಅಂತ ಹೇಳಿ ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಹೀಗೆ ಇವರ ಆದರ್ಶವನ್ನು ಹೇಳಿದ್ರೆ ತುಂಬಾ ಇದೆ, ಹೇಳಿಕೆ ಬಹುಶಃ ಸಮಯ ಇಲ್ಲಿ ಇಲ್ಲ. ಏನು ಇಲ್ಲಿ ಇವತ್ತು ಈ ಪ್ರಗತಿ ಎಂಟರ್ಪ್ರೈಸಸ್ ಪ್ರಗತಿ ಹೊತ್ತುತ್ತಾ ಬಂದು ಈ ಒಂದು ಸ್ಥಿತಿಗೆ ಬಂದಿರುವುದು ಅತ್ಯಂತ ಸಂತೋಷ. ಈ ಇನ್ನೂ ಪ್ರಗತಿ ಹೊಂದಿ ಖಂಡಿತ ನಮ್ಮ ಮಡಂತ್ಯಾರಿಗೆ ಬೇಕಿದ್ದ ಎಲ್ಲ ಸೇವೆಗಳನ್ನು ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವಂತಹ ಒಂದು ಮಳಿಗೆ ಈ ಪ್ರಗತಿ ಎಂಟರ್ಪ್ರೈಸಸ್ ಆಗ್ಲಿ, ಅದು ನಮ್ಮ ಜಯಂತ ಶೆಟ್ಟರ ಮೂಲಕ ಆಗ್ಲಿ ಅಂತ ಹೇಳಿ ನಾನು ಹಾರೈಸುತ್ತಾ ತಮಗೆ ಎಲ್ಲರ ಶುಭ ಹಾರೈಕೆಗಳನ್ನು ನೀಡುತ್ತಾ ನಾನು ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಸಾಹೇಬ್ರು ಖಂಡಿತವಾಗಿಯೂ 100ಕ್ಕೆ 100 ಸರಿಯಾದ ಮಾತನ್ನ ಹೇಳಿದ್ದಾರೆ. ಇನ್ನು ತುಂಬಾ ಹೇಳಲಿಕ್ಕಿತ್ತು, ಆದ್ರೆ ಸಮಯದ ಅಭಾವ ಇದೆ. ಖಂಡಿತವಾಗಿಯೂ ಈ ಒಂದು ಸಂದರ್ಭದಲ್ಲಿ ನಮ್ಮೊಂದಿಗಿರುವಂತಹ ಗ್ರಾಮ ಪಂಚಾಯತ್ ಮಡಂತ್ಯಾರ್ನ ಅಧ್ಯಕ್ಷರು ಶ್ರೀಮತಿ ರೂಪಾ ನವೀನ್, ನಿಮ್ಮೆರಡು ಶುಭ ಸಂಶನೆಯ ಮಾತುಗಳನ್ನ ನಮ್ಮೊಂದಿಗೆ ಆಡಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಇಲ್ಲಿ ಉಪಸ್ಥಿತರು ಎಲ್ಲರಿಗೂ ಕೂಡ ವಂದಿಸುತ್ತಾ, ತುಂಬಾ ಖುಷಿಯ ವಿಚಾರ ಇದು. ಟೈಲ್ಸ್ ಇಂದ ಶೋರೂಮ್ ಇಲ್ಲಿ ಆಗ್ತಿರುವಂತದ್ದು. ಯಾಕೆಂದ್ರೆ ಮಡಂತ್ಯಾರು ಪೇಟೆ ತುಂಬಾ ಅಭಿವೃದ್ಧಿ ಹೊಂದಿರುವ ಪೇಟೆ ಇದು. ನಮಗೆ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳಾಗಿರೋದು, ಪ್ರತಿಯೊಂದು ವ್ಯವಸ್ಥೆ ಆಗಿರೋದು ನಮ್ಮ ಈ ವ್ಯಾಪ್ತಿಯಲ್ಲಿ ಸಿಗುವಂತದ್ದು. ಬ್ಯಾಂಕಿಂಗ್ ಆಗಿರ್ಬೋದು, ಒಂದು ಡ್ರೆಸ್ ಪರ್ಚೇಸ್ ಆಗಿರೋದು, ಒಂದು ಗೋಲ್ಡ್ ಪರ್ಚೇಸ್ ಆಗಿರೋದು, ಬೇರೆ ಬೇರೆ ಊರಿಂದ ಈ ಊರಿಗೆ ಬರುವಂತದ್ದು ತುಂಬಾ ಖುಷಿಯ ವಿಚಾರ. ಆದ್ರೆ ಅದ್ರಲ್ಲಿ ನಮಗೆ ಒಂದು ಕೊರತೆ ಇದ್ದದ್ದು ಈ ಟೈಲ್ಸ್ ಎಲ್ಲ. ನಮಗೆ ಒಳ್ಳೊಳ್ಳೆ ಟೈಲ್ಸ್ ಗಳು ಬೇಕು ಅಂತಂದ್ರೆ ನಾವು ಒಂದು ಮಂಗಳೂರಿಗೆ ಹೋಗ್ಬೇಕು, ಬ್ಯಾಂಗ್ಳೂರು ಹಾಗೆ ದೂರ ಹೋಗಿ ಕೊಂಡು ಬರುವಂತದ್ದು. ಆದ್ರೆ ನಮ್ಮ ಈ ವ್ಯಾಪ್ತಿಯಲ್ಲಿ ಇದು ಉತ್ತಮವಾದ ಶೋರೂಮ್ ಇಲ್ಲಿ ಆದದ್ದು ತುಂಬಾ ಖುಷಿಯ ವಿಚಾರ. ನಾವೆಲ್ಲರಿಗೂ ಕೂಡ ನಾವು ಬೇರೆ ಬೇರೆ ದೂರ ಊರಿಗೆಲ್ಲ ಹೋಗ್ಬೇಕಂತಿಲ್ಲ, ಎಲ್ಲಾ ವ್ಯವಸ್ಥೆಗಳು ಕೂಡ ನಮ್ಗೆ ಇಲ್ಲೇ ಸಿಗುವಂತದ್ದು. ನಾವು ಒಂದು ಮನೆ ಕಟ್ಟಲಿಕ್ಕೆ ನಮಗೆ ಯಾವ್ದೆಲ್ಲ ವ್ಯವಸ್ಥೆಗಳು, ಯಾವ್ದೆಲ್ಲ ಐಟಮ್ಗಳು ಬೇಕು, ಎಲ್ಲವೂ ಸಹ ಈ ಪ್ರಗತಿ ಎಂಟರ್ಪ್ರೈಸ್ ಅಲ್ಲಿ ಸಿಗುವಂತದ್ದು. ಉತ್ತಮವಾದ ತುಂಬಾ ಬ್ರಾಂಡೆಡ್ ಟೈಲ್ಸ್ ಒಂದು ಕೊರತೆ ಇದ್ದದ್ದು, ಬಟ್ ಅದು ಕೂಡ ಈಗ ಇಲ್ಲೇ ಸಿಗುವಂತದ್ದು ತುಂಬಾ ಖುಷಿಯ ವಿಚಾರ. ಸರ್, ನಿಮ್ಮ ಈ ಸಂಸ್ಥೆ ಇನ್ನು ಉತ್ತರ ಅಭಿವೃದ್ಧಿ ಆಗಲಿ, ಗ್ರಾಹಕರಿಗಾಗಿ ಇರ್ಬೋದು, ಎಲ್ರಿಗೂ ಕೂಡ ಒಳ್ಳೆ ಉತ್ತಮವಾದ ವ್ಯವಸ್ಥೆಗಳು ಸಿಗಲಿ, ನಿಮ್ಮ ಈ ಸಂಸ್ಥೆ ಕೂಡ ಒಳ್ಳೆ ಹೆಸರು ಮಾಡಲಿ ಅಂತ ಹೇಳುತ್ತಾ, ನಮ್ಮ ಮಡಂತ್ಯಾರ ಪಂಚಾಯತ್ಗೂ ತುಂಬಾ ಉತ್ತಮವಾದ ಕೀರ್ತಿ ತರುವಂತ ವಿಷಯ ಇದು ಕೂಡ. ನಿಮ್ಮ ಸಹಕಾರ ಯಾವಾಗ ನಮ್ಮ ಮಡಂತ್ಯಾರ ಪಂಚಾಯತ್ಗೆ ಇರ್ಲಿ ಅಂತ ಹೇಳುತ್ತಾ ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ಕರೆದು ಮಾತಾಡೋ ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು ಸರ್. ಬಹಳ ಸುಂದರವಾಗಿ ನಮ್ಮ ಆರೋಗ್ಯ ಕುಕ್ಕಳದ ಎಲ್ಲಾ ಜನತೆಯ ಪರವಾಗಿ ನಮ್ಮ ಅಧ್ಯಕ್ಷರು ಶುಭ ಹಾರೈಸಿದ್ದಾರೆ. ನಿಮಗೆ ವಂದನೆಗಳು. ಮುಂದಕ್ಕೆ ಮಾಲಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಯುತ ಪುನೀತ್ ಕುಮಾರ್. ಮೊದಲದಾಗಿ ಜಯಂತ್ ಶೆಟ್ಟರಿಗೆ ಮೊದಲಾಗಿ ಅಭಿನಂದನೆ ಸಲ್ಲಿಸುತ್ತಾ, ಈ ಒಂದು ಕ್ರಿಯಾನ್ಸ ಬ್ರ್ಯಾಂಡ್ ಅನ್ನು ಮಡಂತ್ಯಾರಿಗೆ ಪರಿಚಯಿಸಿದ ನಮ್ಮ ಜಯಂತ್ ಶೆಟ್ಟರಾಗಿ ಅವರ ಮಗ ನಮ್ಮ ಎಲ್ರಿಗೂ ವಂದಿಸುತ್ತಾ. ಯಾಕೆಂತ ಹೇಳಿದ್ರೆ ನಾವು ಮಡಂತ್ಯಾರನವರು ಮಂಗಳೂರಿಗೆ ಈಗ ಬೈಕಂಪಾಡಿ ಆ ತರ ಹೋಗ್ತಿದ್ವಿ. ನಾವು ಏನಾದ್ರು ಟೈಲ್ಸ್, ಮಾರ್ಬಲ್ ಇದೆಲ್ಲ ಪರ್ಚೇಸ್ ಮಾಡಿ ನಮ್ಮ ಊರಿಗೆ ಒಂದು ಬ್ರ್ಯಾಂಡ್, ಮುಖ್ಯವಾಗಿ ನಮ್ಗೆ ಮಡಂತ್ಯಾರಿಗೆ ಒಂದು ಬ್ರ್ಯಾಂಡ್ ಜಯಂತ್ ಶೆಟ್ಟರ್. ಯಾಕೆಂದ್ರೆ ಈ ಕ್ರಿಯಾನ್ಸ ಬ್ರ್ಯಾಂಡ್ ಇರ್ಬೋದು, ಜನರು ಬಂದು ಆ ಬ್ರ್ಯಾಂಡ್ ಅನ್ನು ಕೇಳಿದ್ರು ಜಯಂತ್ ಶೆಟ್ಟರ್ ಎಂತ ಪ್ರಾಡಕ್ಟ್ ಬರ್ತಾರೆ ಅದೇ ಬ್ರ್ಯಾಂಡ್ ನನ್ಗೆ. ಅದಕ್ಕೆ ನಾನು ಮೊದಲಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸುತ್ತಾ ಎಲ್ರಿಗೂ ವಂದಿಸ್ತೇನೆ. ಥ್ಯಾಂಕ್ ಯು. ಬಹಳ ಸುಂದರವಾಗಿ ಬ್ರ್ಯಾಂಡಿನ ಬಗ್ಗೆ ಶುಭ ಸಂಶನೆಯ ಮಾತನ್ನ ಹೇಳಿದಂತ ಅಧ್ಯಕ್ಷರಿಗೆ ವಂದಿಸುತ್ತಾ, ಮುಂದಕ್ಕೆ ವರ್ತಕ ಸಂಘದ ಉಪಾಧ್ಯಕ್ಷರು ಶ್ರೀಯುತ ಯೋಗೇಶ್ ಪೂಜಾರಿ ಕೇಳ್ತಿಲ್ಲ. ಪ್ರಗತಿ ಎಂಟರ್ಪ್ರೈಸಸ್ ನ ಅಂಗಸಂಸ್ಥೆ ಕ್ರಿಯಾನ್ಸ ಈ ಒಂದು ಟೇಸ್ ಸಂಸ್ಥೆಯ ಈ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟಕರಾಗಿ ಆಗಮಿಸಿದಂತ ಉದ್ಘಾಟಕರೇ, ಚರ್ಚಿನ ಧರ್ಮಗುರುಗಳೇ, ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಈ ಸಂಸ್ಥೆಗೆ ಶುಭ ಹಾರೈಸಲಿಕ್ಕೆ ಬಂದಂತ ಎಲ್ಲ ಬಂಧುಗಳೇ, ವಿಶೇಷವಾಗಿ 25 ವರ್ಷದ ಹಿಂದೆ ಆರಂಭವಾದಂತಹ ಪ್ರಗತಿ ಎಂಟರ್ಪ್ರೈಸ್ ಈ ಸಂಸ್ಥೆ ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಇದರ ಹಿಂದೆ ಜಯಂತ್ ಶೆಟ್ಟರ ಒಂದು ಅತೀವವಾದ ಗ್ರಾಹಕ ಸ್ನೇಹಿ ಒಂದು ವ್ಯಕ್ತಿತ್ವ, ಜೊತೆಯಲ್ಲಿ ಎಲ್ಲರನ್ನೂ ಅತ್ಯಂತ ಪ್ರೀತಿಯಲ್ಲಿ ಗೌರವಿಸುವುದು ಅವರ ವಿಶೇಷವಾದ ಗುಣ. ಈ ರೀತಿಯಿಂದಾಗಿ ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆಯಿತು. ಬಹುಶಃ ಇವರು ಈ ಸಂಸ್ಥೆಯಲ್ಲಿ
ದೂರದೃಷ್ಟಿಯ ಕಲ್ಪನೆ ಇಟ್ಕೊಂಡು ಹೊಸ ಜನರಿಗೆ ಅಥವಾ ಬೆಳೀತಿರುವಂತ ಪೇಟೆಗೆ ಎಲ್ಲ ಮಣಂತಿಯರ್ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಮಿನಿ ದುಬೈ ಅಂತ ಎಲ್ಲ ಹೇಳ್ತಾರೆ. ಬಹುಶಃ ಎಲ್ಲಿ ನಮಗೆ ಮಣಂತಿಯರ್ ಅಂತ ಹೇಳಿದ ಕೂಡಲೇ ಉತ್ತಮ ವಿದ್ಯಾಭ್ಯಾಸಕ್ಕೆ ಒಂದು ವಿದ್ಯಾಸಂಸ್ಥೆ, ನೂತನ ಅಂತ ಒಂದು ಬಟ್ಟೆ ಮಳಿಗೆ, ಇನ್ನಿತರ ಕೆಲವೇ ಒಂದು ಸಂಸ್ಥೆಗಳು ವ್ಯಾವಹಾರಿಕವಾಗಿ ನಮಗೆ ನಮ್ಮ ಕಣ್ಣ ಮುಂದೆ ಕಾಣ್ತದೆ. ಆ ನಿಟ್ಟಿನಲ್ಲಿ ಈ ಬೆಳೀತಿರುವಂತ ಪೇಟೆಗೆ ಒಂದು ಮನೆ ಕಟ್ಟಲಿಕ್ಕೆ ತಾಳಮಟ್ಟದಿಂದ ಇನ್ನು ಟಾಪ್ ಟು ಬಾಟಮ್ ಏನೆಲ್ಲ ವ್ಯವಸ್ಥೆ ಬೇಕು ಅದೆಲ್ಲ ಪ್ರಗತಿ ಎಂಟರ್ಪ್ರೈಸ್ ನಲ್ಲಿ ಇವತ್ತು ದೊರೀತದೆ. ಅದರಲ್ಲಿ ವಿಶೇಷವಾಗಿ ಅತ್ಯಂತ ಒಂದು ಕ್ವಾಲಿಟಿ ಬ್ರ್ಯಾಂಡೆಡ್ ಟೈಲ್ಸ್ ಸಂಸ್ಥೆಯ ಟೈಲ್ಸ್ ಅನ್ನು ಶೋರೂಮ್ ಅನ್ನು ಈ ಸಂಸ್ಥೆಯಲ್ಲಿ ಇವತ್ತು ಶೋರೂಮ್ ಮುಖಾಂತರ ಈ ಭಾಗದ ಜನತೆಗೆ ಪರಿಚಯಿಸಿ ಎಲ್ಲ ಮಂಗಳೂರಿಗೆ ಬೆಂಗಳೂರಿಗೆ ಹೋಗುವಂತ ಒಂದು ಗ್ರಾಹಕರಿಗೆ ಮಣಂತಿಯರಲ್ಲಿ ಸಿಗುವಂತ ವ್ಯವಸ್ಥೆಯನ್ನು ಕಲ್ಪಿಸಿದರೆ ಬಹುಶಃ ಇದಕ್ಕೆ ನಾನು ವರ್ತಕ ಸಂಘದ ಎಲ್ಲ ಬಂಧುಗಳ ಪರವಾಗಿ ಉಪಾಧ್ಯಕ್ಷ ನೆಲೆಯಲ್ಲಿ ಅತ್ಯಂತ ಅಭಿನಂದಿಸ್ತಾ ಇದ್ದಾರೆ. ಈ ಸಂಸ್ಥೆ ಉತ್ತರೋತ್ತರ ಯಶಸ್ವಿಯಾಗಲಿ. ಎಲ್ಲ ಗ್ರಾಹಕರು ಮಂಗಳೂರಿಗೆ ಬೆಂಗಳೂರಿಗೆ ಹೋಗೋರು ಇಲ್ಲೇ ಒಂದು ಮಳಿಗೆಯಲ್ಲಿ ವ್ಯವಹಾರ ಮಾಡಿ ಆ ಸಂಸ್ಥೆಗೆ ಶುಭ ಹಾರೈಸಬೇಕು. ಈ ಸಂಸ್ಥೆಯ ಆರ್ಥಿಕ ಮಟ್ಟ ಉತ್ತರೋತ್ತರ ಯಶಸ್ವಿಯಾಗಲಿ. ಅದರ ಜೊತೆಯಲ್ಲಿ ಜೈನ್ ಶೆಟ್ರು ಇವತ್ತು ಗಳಿಸಿದಂತ ಗಳಿಕೆಯಲ್ಲಿ ಸಮಾಜಕ್ಕೆ ಸಹ ತ್ಯಾಗ ಮಾಡುವಂತ ದೊಡ್ಡ ಗುಣ ಇರುವವರು. ನಾನು 3 ತಲೆಮಾರಿನ ನನ್ನ ಜೀವನದಲ್ಲಿ ಕಂಡಿದ್ದೇನೆ. ದಿವಂಗತ ಪದ್ಮನಾಭ ಶೆಟ್ರು ಹಿಂದೆ ನನ್ನ 94ರಲ್ಲಿ ನಾನು ಆಫೀಸಿನಲ್ಲಿರುವಾಗ ಅವರಿಗೆ ಸಂಜೆ ಬೆಳಿಗ್ಗೆ ಹೊತ್ತು ಒಂದು ಅರ್ಧ ಗಂಟೆ ನನ್ನ ಆಫೀಸಿಗೆ ಬಂದು ಹೀಗೆ ಒಂದು ನನಗೆ ಆಶೀರ್ವಾದ ಮಾರ್ಗದರ್ಶನ ಮಾಡುತ್ತಿರುವವರು. ತದನಂತರ ಜಯಂತ್ ಶೆಟ್ರು ನಾನು ಕಂಡಿದ್ದೇನೆ. ಕ್ಷೇತ್ರದ ಯೋಜನೆಯಲ್ಲಿ ಕೆಲಸ ಮಾಡಿ ಅಲ್ಲಿ ಸಹ ಚಾಪು ಮೂಡಿಸಿದಂತ ದೊಡ್ಡ ವ್ಯಕ್ತಿತ್ವ. ವ್ಯಾವಹಾರಿಕವಾಗಿ ಸಹ ಇಡೀ ಮಣಂತಿಯರಿಗೆ ಆದರ್ಶಯುತವಂತ ಬದುಕು ಕಟ್ಟಿಕೊಂಡವರು. ಅದರ ಜೊತೆಯಲ್ಲಿ ಈಗ ಮಗನನ್ನು ಈ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡು ಅವನಿಗೆ ಸಹ ದೂರದೃಷ್ಟಿಯ ಒಂದು ಕಲ್ಪನೆ ಯೋಜನೆಯನ್ನು ಅವನ ಕಣ್ಣ ಮುಂದೆ ಇಟ್ಟು ಇವತ್ತು ಕ್ರಿಯಾಂಜಾ ಸಂಸ್ಥೆಯ ಒಂದು ನಿರ್ದೇಶಕರು ಯುವಕರು ಬಹುಶಃ ಅಜಯನಿಗೆ ಮತ್ತು ಅವರಿಗೆ ಸಾಧಾರಣ ವಿಶೇಷ ವ್ಯತ್ಯಾಸ ಇರಲಿಕ್ಕೆ ಏಜಿನಲ್ಲಿ ಅವರು 500 ಕೋಟಿಯ ಒಂದು ಒಡೆಯರಾಗಿದ್ದಾರೆ. ಮುಂದಕ್ಕೆ ಅಜಯನು ಸಹ ಅವರನ್ನು ನೋಡಿಕೊಂಡು ಆರಿ ಮಟ್ಟಕ್ಕೆ ಬೆಳೀಲಿ, ಅದು ಈ ಮಣಂತಿಯರ್ನ ಪರಿಸರ ಎಲ್ಲರಿಗೂ ಸಹ ಆದರ್ಶ ಆಗಲಿ ಅಂತ ಹೇಳಿ ಎಲ್ಲ ಈ ಸಂಸ್ಥೆಗೆ ಶುಭ ಹಾರೈಸುತ್ತಾ ಅವಕಾಶಕ್ಕೆ ವಂದಿಸ್ತಾ ಇದ್ದೇನೆ. ಸಮಯೋಚಿತವಾಗಿ ಬಹಳ ಸುಂದರವಾದಂತಹ ಮಾತುಗಳನ್ನ ನೀಡಿದಂತಹ ಶ್ರೀಯುತ ಯೋಗೇಶ್ ಕುಮಾರ್ ಇವರಿಗೆ ವಂದಿಸುತ್ತಾ, ಬಂಧುಗಳೇ, ಇವತ್ತಿಗೆ ನಮ್ಮೊಂದಿಗಿರುವ ಮುಖ್ಯ ಅತಿಥಿಗಳನ್ನ ಗೌರವಿಸುವಂತಹ ಹೊತ್ತು, ಸ್ಮರಣಿಕೆಯನ್ನ ನೀಡಿ ಗೌರವಿಸುವಂತಹ ಹೊತ್ತು, ಕ್ರಿಯಾಂಜಾ ಇದರ ಡೈರೆಕ್ಟರ್ ಆಗಿರುವ ಶ್ರೀಯುತ ಸೌರಭ್ ಮಂತ್ರಿ ಅವರು ಅತಿಥಿಗಳಿಗೆ ಕಂಪನಿಯ ಪರವಾಗಿ ಗೌರವವನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮೊದಲನೇದಾಗಿ ರೆವರೆಂಡ್ ಫಾದರ್ ಸ್ಟ್ಯಾನಿಂಗ್ ಓವಿಯಸ್ ಅವರಿಗೆ ಕ್ರಿಯಾಂಜಾ ಕಂಪನಿಯ ಪರವಾಗಿ ಪ್ರೀತಿಯ ಕಾಣಿಕೆ. ಅದೇ ರೀತಿ ಶ್ರೀಯುತ ವಿಠಲ್ ಶೆಟ್ಟಿ ಮುಡಾಯರು, ಅದೇ ರೀತಿ ಶ್ರೀಯುತ ಅಜಿತ್ ಶೆಟ್ಟಿ ಅವರಿಲ್ಲ, ಶ್ರೀಮತಿ ರೂಪಾ ನವೀನ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮಡಂತ್ಯಾರು, ಶ್ರೀಯುತ ಪುನೀತ್ ಕುಮಾರ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮಾಲಾಡಿ, ಶ್ರೀಯುತ ಯೋಗೇಶ್ ಪೂಜಾರಿ ಕಡ್ತಿಲ, ಅದೇ ರೀತಿ ಶ್ರೀಯುತ ಶ್ರೀಧರ್ ಭಟ್ ಅವರಿದ್ದಾರೆ, ಅವರಿಗೂ ಇವತ್ತಲ್ಲಿ ಕ್ರಿಯಾಂಜಾ ಪರವಾಗಿ, ಅದೇ ರೀತಿ ಶ್ರೀಯುತ ಜಯರಾಮ್ ಭಂಡಾರಿ ಅವರಿದ್ದಾರೆ, ಅವರಿಗೆ ಗೌರವದ ಸ್ಮರಣಿಕೆಯನ್ನ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಜಯರಾಮ್ ಭಂಡಾರಿ ಸರ್ ತಾವು ಬಂದು ಕಂಪನಿಯ ಪರವಾಗಿ ಶ್ರೀಯುತ ಅಬ್ದುಲ್ ಲತೀಫ್ ಸಾಹೇಬ್ ಅವರಿಗೆ ಪ್ರೀತಿಯ ಸ್ಮರಣಿಕೆ. ಬಂಧುಗಳೇ, ನಿಮ್ಮೆಲ್ಲರ ಉಪಸ್ಥಿತಿಯೊಂದಿಗೆ ಈ ಒಂದು ಸುಂದರವಾದಂತಹ ಒಂದು ಚಿಕ್ಕ ಕಾರ್ಯಕ್ರಮ ಬಹಳ ಚೆನ್ನಾಗಿ, ಬಹಳ ಒಂದು ಮನಮುಟ್ಟುವಂತಹ ಕಾರ್ಯಕ್ರಮವಾಗಿ ಮೂಡಿ ಬಂದಿದೆ. ಮೊದಲನೇದಾಗಿ ಈ ಒಂದು ಸಂಸ್ಥೆಯ ಈ ಒಂದು ಶೋರೂಮ್ ಅನ್ನ ಉದ್ಘಾಟನೆ ಮಾಡಿದಂತ ಶ್ರೀಯುತ ಸೌರಭ್ ಮಂತ್ರಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅದೇ ರೀತಿ ಆಶೀರ್ವಚನವನ್ನ ನೀಡಿದಂತ ಸೇಕ್ರೆಡ್ ಹಾರ್ಟ್ ಚರ್ಚಿನ ಧರ್ಮಗಳು ಆದ ರೆವರೆಂಡ್ ಫಾದರ್ ಸ್ಟ್ಯಾನಿಂಗ್ ಓವಿಯಸ್ ಸರ್ ಅವರಿಗೆ ಈ ಸಂಸ್ಥೆಯ ಪರವಾಗಿ, ಅದೇ ರೀತಿ ಎಲ್ಲಾ ಗ್ರಾಹಕ ಬಂಧುಗಳ ಪರವಾಗಿ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಸರ್. ಅದೇ ರೀತಿ ಈ ಸಂಸ್ಥೆಯ ಮೇಲೆ ಅಭಿಮಾನವಿಟ್ಟು ಹೊಂದಿರುವಂತಹ ಶ್ರೀಯುತ ವಿಠಲ್ ಶೆಟ್ಟಿ ಮುಡಾಯರು, ಹಾಜಿ ಅಬ್ದುಲ್ ಲತೀಫ್ ಸಾಹೇಬ್ ಅವರು, ಅದೇ ರೀತಿ ಶ್ರೀಯುತ ಜೋಯಸ್ ಜಸ್ಲಿನ್, ಶ್ರೀಮತಿ ರೂಪಾ ನವೀನ್, ಶ್ರೀಯುತ ಪುನೀತ್ ಕುಮಾರ್, ಶ್ರೀಯುತ ಯೋಗೇಶ್ ಪೂಜಾರಿ ಕಡ್ತಿಲ, ಇವರಿಗೂ ಸಹ ಅನಂತ ವಂದನೆಗಳನ್ನ
ಸಲ್ಲಿಸ್ತಾ ಇದೆ. ಅದೇ ರೀತಿ ಹೊತ್ತಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದ ಶ್ರೀಧರ್ ಭಟ್ ಅವರಿಗೂ ವಂದಿಸುತ್ತಾ, ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಲೈವ್ ಒಂದು ಕಾರ್ಯಕ್ರಮವನ್ನು ರೆಕಾರ್ಡ್ ಮಾಡಿರುವಂತಹ ಸುದ್ದಿ ಬಿಡುಗಡೆ ಮತ್ತು U+ ಚಾನೆಲ್ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಎಲ್ಲ ನಿರ್ದೇಶಕರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಹೊತ್ತಲ್ಲಿ ನಮ್ಮೊಂದಿಗಿರುವ ಬೇರೆ ಬೇರೆ ಸಂಘ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ಬೇರೆ ಬೇರೆ ಸಂಸ್ಥೆಯ ಮುಖ್ಯಸ್ಥರು, ಉದ್ಯಮಿಗಳು, ಅದೇ ರೀತಿ ಗ್ರಾಹಕ ಬಂಧುಗಳು ಬಹಳ ಅವಶ್ಯಕತೆ. ನಿಮ್ಮೆಲ್ಲರನ್ನ ಒಂದೇ ಮಾತಿನಲ್ಲಿ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ. ಇದು ಹೊಸತನದ ಸಂಕಲನ.